ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಶಾಹಿ ಸ್ನಾನ ಬಹಳ ಸಂಭ್ರಮದಿಂದ ನೆರವೇರಿದೆ. ಆದರೆ ಇದೀಗ ಅಹಿತಕರ ಘಟನೆಗಳು ನಡೆಯುತ್ತಿವೆ ಎಂಬ ಸುದ್ದಿ ಬಂದಿದ್ದು, ಈ ಘಟನೆಯಲ್ಲಿ ಹೆಚ್ಚಿನ ಹಾನಿಯಾಗಿಲ್ಲ ಎಂದು ತಿಳಿದು ಸಮಾಧಾನವಾಯಿತು. ಮುಂದೆ ನಡೆಯುವ ಉತ್ಸವಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಿರಲಿ, ಹಾಗೆ ಎಲ್ಲರೂ ಜಾಗರೂಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಎಂದು ಉಡುಪಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕರೆ ನೀಡಿದರು. ಭಗವಂತನ ಅನುಗ್ರಹ ಎಲ್ಲರ ಮೇಲೆ ನಿರಂತರ ಇರಲಿ, ಎಲ್ಲರೂ ಸಂಯಮದಿಂದ ಪವಿತ್ರ ಸ್ನಾನದಲ್ಲಿ ಭಾಗವಹಿಸೋಣ ಎಂದಿದ್ದಾರೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಾಗಿ.